ಮನುಷ್ಯನಲ್ಲಿ ಟೋಟಲು 3 ಗುಣಗಳು ಇರ್ತವೆ, ರಜಸ್, ತಮಸ್ ಅಂಡ್ ಸತವ್ ಅಂತೇಳಿ. ಈಗ ಒಂದೊಂದೇ ಟಾಪಿಕ್ ಬಗ್ಗೆ ನಾವು ಮಾತಾಡೋಣ. ನಮಸ್ಕಾರ, ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು, ಮಹಾವಾಸ್ತು ಆಚಾರ್ಯ. ಹಿರಿಯರು ಹೇಳ್ತಾರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ನಾವು ಈ ಪ್ರಕೃತಿಯಲ್ಲಿ ಒಂದು ಮನುಷ್ಯನ ಗುಣವನ್ನು ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತೀವಿ. ಬದಲಾವಣೆ ಸಾಧ್ಯ ಇಲ್ಲ, ಅವರವರ ಗುಣಕ್ಕೆ ತಕ್ಕಂತೆ ಅವರು ಇರ್ತಾರೆ. ಮೊದಲನೇದಾಗಿ ನಾವು ಸತವ್ ಗುಣದ ಬಗ್ಗೆ ಮಾತಾಡೋಣ. ಸತವ್ ಗುಣದವರು ಪ್ಯೂರಿಟಿ, ತುಂಬ ಸ್ಟೇಬಲ್ ಮೈಂಡ್, ಬ್ಯಾಲೆನ್ಸ್ ಆಗಿರ್ತಾರೆ, ಪೀಸ್ ಆಫ್ ಮೈಂಡ್, ನಾಲೆಡ್ಜಬಲ್ ಆಗಿರ್ತಾರೆ, ಕ್ಲಾರಿಟಿ ಆಫ್ ಥಾಟ್ಸ್ ಇರುತ್ತೆ, ಪಾಸಿಟಿವ್ ಆಗಿರ್ತಾರೆ, ಸ್ಪಿರಿಚುವಲ್ ಗ್ರೋತ್ ಬಗ್ಗೆ, ಗುಡ್ ಹೆಲ್ತ್ ಬಗ್ಗೆ ಅವ್ರು ಯಾವಾಗ್ಲೂ ಗಮನ ಹರಿಸ್ತಾರೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಅವರ ಮನೆಯಲ್ಲೂ ಕೂಡ ವಾಸ್ತು ಓರಿಯೆಂಟೆಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ವೆಲ್ ವೆಂಟಿಲೇಟೆಡ್ ಮನೆ ಇರುತ್ತೆ, ನ್ಯಾಚುರಲ್ ಸ್ಪೇಸಸ್ ಇರುತ್ತೆ ಮನೆಯಲ್ಲಿ, ಮನೆ ತುಂಬಾ ಕ್ಲೀನ್ ಆಗಿರುತ್ತೆ, ಕ್ಲಟರ್ ಫ್ರೀ ಆಗಿರುತ್ತೆ, ಎನ್ವೈರ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಮನೆಯಲ್ಲಿ. ಪ್ರೇಯರ್ ರೂಮ್ ಇರುತ್ತೆ, ಮೆಡಿಟೇಷನ್ಸ್ ರೂಮ್ ಇರುತ್ತೆ, ಸ್ಟಡಿ ರೂಮ್ ಇರುತ್ತೆ, ಲೈಬ್ರರಿ ಇರುತ್ತೆ. ಮತ್ತೆ ಬಣ್ಣಗಳಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಲೈಟ್ ಕಲರ್ನ ಅವ್ರು ಯೂಸ್ ಮಾಡಿರ್ತಾರೆ. ವೈಟ್ ಕ್ರೀಮ್ ಆಗಿರ್ಬೋದು, ಲೈಟ್ ಯೆಲ್ಲೋ ಕಲರು, ಲೈಟ್ ಗ್ರೀನ್ ಕಲರ್ನ ಅವ್ರು ಯೂಸ್ ಮಾಡಿರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಮೆಂಟಲ್ ಪೀಸ್ ತುಂಬ ಚೆನ್ನಾಗಿರುತ್ತೆ, ಬೆಟರ್ ಕನ್ಸಂಟ್ರೇಷನ್ಸ್ ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾರೆ, ಸಂಬಂಧಗಳು ತುಂಬ ಚೆನ್ನಾಗಿ ಅವರು ಇಟ್ಕೊಂಡಿರ್ತಾರೆ. ಯಾವಾಗಲೂ ಅವರ ಮಕ್ಕಳಿಗಾಗಿರ್ಬೋದು, ಅವರಾಗಿರ್ಬೋದು, ಸ್ಪಿರಿಚುವಲ್ ಪ್ರೋಗ್ರೆಸ್ನ ಅವರು ಯಾವಾಗಲೂ ಮಾಡಲಿಕ್ಕೆ ಹೇಳ್ತಾರೆ. ಇನ್ನೊಂದು ಗುಣ ಏನು ಅಂತ ಹೇಳಿದ್ರೆ ರಜಸ್. ಅವರು ರಜಸ್ ಆ್ಯಕ್ಟಿವಿಟೀಸ್, ಫ್ಯಾಷನು, ಮೂಮೆಂಟ್ ಬಗ್ಗೆ ಇವರು ಹೆಚ್ಚು ಬಗ್ಗೆ ಇದು ಮಾಡ್ಕೊಳ್ತಾರೆ. ಆ್ಯಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ, ಆಂಬಿಷನ್ಸ್ ಆಗಿರ್ತಾರೆ, ಡಿಸೈರ್, ಇವ್ರಿಗೆ ತುಂಬ ಆಸೆಗಳಿರುತ್ತೆ. ಎಲ್ಲ ಬಗ್ಗೆನೂ ಇವರು ಕುತೂಹಲದಿಂದ ಎಕ್ಕಿ ನೋಡ್ತಾ ಇರ್ತಾರೆ. ಇವ್ರದ್ದು ಮೈನ್ ಕೋರ್ ಅಜೆಂಡಾ ಏನು ಅಂತಂದರೆ ಬಿಸ್ನೆಸ್ನ ಮಾಡಬೇಕು, ಗ್ರೋತ್ ಆಗಬೇಕು, ಕಾಂಪಿಟೇಷನ್ಸ್ನ ಅಟೆಂಡ್ ಮಾಡಬೇಕು, ಎನರ್ಜೆಟಿಕ್ ಆಗಿರಬೇಕು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವ ಒಂದು ಗುಣ ಸ್ವಭಾವವನ್ನು ಇವರು ಹೊಂದ್ಕೊಂಡಿರ್ತಾರೆ. ಇವರು ಮನೆಯಲ್ಲೇ ಆಫೀಸು, ವರ್ಕ್ ಸ್ಪೇಸು, ಮೀಟಿಂಗ್ ರೂಮ್ನ ಯೂಸ್ ಮಾಡ್ತಾರೆ. ಸೌತು ಮತ್ತು ಸೌತ್ ಈಸ್ಟ್ ಜಾಗನ ಇವರು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಮನೆಯಲ್ಲಿ ಇವರು ಬ್ರೈಟ್ ಕಲರು, ಆರೆಂಜ್ ಕಲರ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ಗೋಲ್ಡನ್ ಮೋಡರೇಷನ್ ಕಲರ್ ಆಗಿರ್ಬೋದು, ಇದನ್ನ ಯೂಸ್ ಮಾಡ್ತಾರೆ. ಇವ್ರದ್ದು ಲೈಫಲ್ಲಿ ಯಾವಾಗಲೂ ಒಂದೇ ಥಿಂಕಿಂಗ್ ಇರುತ್ತೆ, ಕ್ಯಾರಿಯರ್ ಗ್ರೋತ್ ಮಾಡ್ಕೋಬೇಕು, ಮೋಟಿವೇಶನ್ಸ್ ಮಾಡ್ಕೋಬೇಕು, ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು, ಇನ್ನೊಬ್ರು ನನಗೆ ಹೆಲ್ಪ್ ಮಾಡಬೇಕು, ಪ್ರೊಡಕ್ಟಿವಿಟಿ ಕ್ರಿಯೇಟ್ ಮಾಡ್ಕೋಬೇಕು, ಫಿನಾನ್ಷಿಯಲ್ ಅಪ್ರೋಚ್ಮೆಂಟ್ನ ನಾನು ಯೂಸ್ ಮಾಡಿಕೊಂಡು ನಾನು ಸ್ಟೇಬಲ್ ಆಗಬೇಕು ಅನ್ನೋದು ಮೈಂಡ್ ಸೆಟಲ್ಲಿ ಇರುತ್ತೆ. ತುಂಬ ರಜಸ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಏನಾಗ್ತದೆ ಅಂದರೆ ಇವರು ಸ್ಟ್ರೆಸ್ಸಿಗೆ ಹೋಗ್ಬಿಡ್ತಾರೆ, ರೆಸ್ಟ್ಲೆನ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಇವರು ಸಿಟ್ ಮಾಡ್ಕೋತಾರೆ. ಸೊ ಈ ರೀತಿ ಒಂದು ಎಲ್ಲ ಭಾವನೆಗಳು ಅವರಲ್ಲಿ ಇರುತ್ತೆ. ಇನ್ನೊಂದು ತಮಸ್ ಅಂತ ಹೇಳ್ತೀವಿ, ಇನರ್ಷಿಯಾ, ಡಾರ್ಕ್ನೆಸ್ ಅಂಡ್ ಸ್ಟೆಬಿಲಿಟಿ. ಇವರು ಏನಾಗ್ತಾ ಇದ್ರೆ ರೆಸ್ಟ್ ಮಾಡಬೇಕು, ಏನು ಕೆಲಸ ಹೇಳಿದ್ರು ಅಯ್ಯೋ ನನಗೆ ಆ ಕೆಲಸ ಕಷ್ಟ ಇದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಬ್ಬರನ್ನ ಇಗ್ನೋರೆನ್ಸ್ ಮಾಡೋದು ಜಾಸ್ತಿ, ಸ್ಟ್ಯಾಗ್ನೆನ್ಸ್ ಜಾಸ್ತಿ, ಏನಿದ್ರು ಮಲಿಕೋಬೇಕು, ರಿಲ್ಯಾಕ್ಸ್ ಮಾಡಬೇಕು, ಮೂಮೆಂಟ್ಸೇ ಕಮ್ಮಿ ಮಾಡ್ತಾರೆ, ಲ್ಯಾಕ್ ಆಫ್ ಮೂಮೆಂಟ್. ಇದು ತುಂಬ ಅವರ ಹೆಲ್ತಿಗೆ ತುಂಬ ಎಫೆಕ್ಟ್ ಕೊಡುತ್ತೆ. ಕಾರಣ ಯಾಕೆಂದರೆ ಇದು ವಾಸ್ತುವಲ್ಲಿ ನಾವು ಏನು ಕೋರ್ ರಿಲೇಷನ್ ಮಾಡ್ತೀವಿ ಅಂದರೆ ಮನೇಲಿ ಎಲ್ಲ ಕಡೆ ಕಂಡಲ್ಲೇ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ, ಯಾವುದನ್ನು ಕ್ಲೀನಾಗಿ ಇಟ್ಕೊಂಡಿರೋಕ್ಕಿಲ್ಲ, ಸ್ಟೆಬಿಲಿಟಿ ಇಲ್ಲವೇ ಇಲ್ಲ ಅಲ್ಲಿ. ಮನೆಯಲ್ಲಿ ಕಲರ್ನ ಡಾರ್ಕ್ ಕಲರ್ನ ಯೂಸ್ ಮಾಡಿರ್ತಾರೆ, ಕ್ಲಟರ್ಸ್ ಇರುತ್ತೆ, ಪೂರ್ಲಿ ವೆಂಟಿಲೇಟೆಡ್ನ ಯೂಸ್ ಮಾಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ತಾಮಸಿಕ ಮನಸ್ಥಿತಿಯ ಮನೆಯಲ್ಲಿ ಏರ್ಪಟ್ಟಿರ್ತದೆ. ಬೆನಿಫಿಟ್ ಏನು ಅಂತ ಹೇಳಿದ್ರೆ ಒಳ್ಳೆ ನಿದ್ರೆ ಮಾಡ್ತಾರೆ ಇವರು, ಇನ್ನೇನು ಮಾಡಲ್ಲ ಇವರು. ಇನ್ನೊಬ್ರನ್ನ ಕಾಲೆಳಿಬೇಕು, ಇನ್ನೊಬ್ರನ್ನ ಡಿಪ್ರೆಷನಿಗೆ ಹಾಕಬೇಕು, ಇನ್ನೊಬ್ರನ್ನ ಲೇಜಿನೆಸ್ಸಿಗೆ ತೊಗೊಂಡೋಗ್ಬೇಕು, ಇನ್ನೊಬ್ಬರು ಫಿನಾನ್ಷಿಯಲ್ ಸ್ಟ್ಯಾಗ್ನೆನ್ಸ್ನ ಕಿತ್ಕೋಬೇಕು, ಕಷ್ಟಪಟ್ಟು ಇವರು ಕೆಲಸ ಮಾಡಬೇಕು ಅಂತ ಮನೋಭಾವನೆ ಇರಲ್ಲ. ಯಾರು ಸಂಪಾದನೆ ಮಾಡಿರ್ತಾರೆ ಅವ್ರನ್ನ ಹಿಂಗೆ ಎಳೆದು ಕೆಳಗಡೆ ಬೀಳ್ಸ್ಕೋಬೇಕು ಅನ್ನೋದೇ ತಾಮಸಿಕ ಮನಸ್ಥಿತಿಯಂಥ ಒಂದು ಗುಣಲಕ್ಷಣ. ಇದನ್ನು ನಾವು ರಜಸ್ ಅವರು ಹೋಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಸತ ಅವರು ತಮಸ್ ಅವ್ರನ್ನ ನಾವು ಸರಿ ಮಾಡ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಬಟ್ ಸತವು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿದ್ದು ಅಂತ ಹೇಳಿದ್ರೆ ಪೀಸ್ ಮೈಂಡ್ ಆಗಿರ್ತಾರೆ, ಪ್ರಾಸ್ಪರ್ಟಿ ಇರುತ್ತೆ ಅವ್ರ ಹತ್ರ. ರಜಸ್ ಅವರು ಗ್ರೋತ್ ಆಗಿರ್ತಾರೆ, ಅಚೀವ್ಮೆಂಟ್ ಮಾಡಿರ್ತಾರೆ. ತಮಸ್ ಅವರು ಇನ್ ಕೇಸ್ ಅವ್ರು ಬ್ಯಾಲೆನ್ಸ್ ಆಗಿದ್ದರೆ ತುಂಬ ಚೆನ್ನಾಗಿ ಸ್ಟೆಬಿಲಿಟಿ ಇರ್ತಾರೆ, ಅವ್ರ ಹತ್ರ ಫಿನಾನ್ಸ್ ಇರುತ್ತೆ, ಪ್ರಾಪರ್ಟಿ ತುಂಬ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡೇ ಸುತ್ತಾಡ್ತಾ ಇರ್ತಾರೆ. ಕೊನೆಯದಾಗಿ ಹೇಳ್ಬೇಕೇನು ಅಂತ ಹೇಳಿದ್ರೆ ಸಿಂಪಲ್ ಫಾರ್ಮುಲಾ, ಸತವ್ ಯಾವಾಗಲೂ ಲೀಡ್ ಮಾಡೋಕ್ಕೆ ಇಷ್ಟಪಡ್ತಾನೆ, ರಜಸನು ಸತವ್ಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟಪಡ್ತಾನೆ, ತಮಸವನು ಸ್ಟೇಬಲ್ ಆಗೋಕ್ಕೆ ಇಷ್ಟಪಡ್ತಾನೆ. ಇದೇ ಲೈಫದು ಒಂದು ಫಾರ್ಮುಲಾ. ಈ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ನಾವು ಆಪೋಸಿಟಲ್ಲಿ ಬೈದಾಡ್ಕೊಳ್ತಾ ಇರ್ತೀವಲ್ಲ, ಇದೇ ಒಂದು ಕಾರಣಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು, ಮಹಾವಾಸ್ತು ಆಚಾರ್ಯ. ಮನೆ ಹೊಡೆಯಲ್ಲ, ಮನಸ್ಸು ಹೊಡೆಯಲ್ಲ. ಧನ್ಯವಾದ.